Welcome back to DIP ENE Hub YouTube channel. In this video discussing about Diploma First Sem ENE. Electrical Wiring System and Practice. WSP ಪರೀಕ್ಷೆಯ ಬಗ್ಗೆ ಚಿಂತಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ನಾನು ಅಪ್ಲೋಡ್ ಮಾಡುತ್ತಿರುವ ಡಾಕ್ಯುಮೆಂಟನ್ನು ಯೂಸ್ ಮಾಡಿ ಈಸಿಯಾಗಿ ಹೇಗೆ ಪಾಸ್ ಆಗಬಹುದು ಎಂಬುದರ ಬಗ್ಗೆ ನಾನು ಈಗ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಪಾಸಿಂಗ್ ಪ್ಯಾಕೇಜ್ ಆಫ್ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ನಿಮಗೆಲ್ಲರೂ ಗೊತ್ತಿರೋ ಹಾಗೆ C25 ಸಿಲೆಬಸ್ ಹೊಸ ಪ್ಯಾಟ್ರನಲ್ಲಿ ಕ್ವಶನ್ ಪೇಪರ್ ಬರ್ತಾ ಇದೆ. ಅದರ ಬಗ್ಗೆ ಫಸ್ಟ್ ನೋಡೋದಾದರೆ ಇಲ್ಲಿ 4 ಪಾರ್ಟ್ ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಮೊದಲನೇದಾಗಿ ಪಾರ್ಟ್ ಎಲ್ಲಿ ನಮಗೆ 20 ಮಾರ್ಕ್ಸ್ ಬರುತ್ತೆ. ಅಲ್ಲಿ 2 ಕ್ವಶನ್, ಒಂದು ಮಲ್ಟಿಪಲ್ ಚಾಯ್ಸ್ 15 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಬರುತ್ತೆ. ಸೆಕೆಂಡ್ನೇ ಕ್ವಶನ್ fill in the blanks by choosing appropriate answer. ಅಂದರೆ ಚೂಸ್ ದಿ ಆನ್ಸರ್ ಇನ್ ಗಿವೆನ್ ಟು ಬ್ರಾಕೆಟಲ್ಲಿ ಆಲ್ರೆಡಿ ಆನ್ಸರ್ ಕೊಟ್ಟಿರ್ತಾರೆ, ಅದನ್ನು ಚೂಸ್ ಮಾಡಿ ಫಿಲ್ ಮಾಡೋದು. ಸೊ ಟೋಟಲಿ ಪಾರ್ಟ್ ಎ 20 ಮಾರ್ಕ್ಸಿಗೆ ಇರುತ್ತೆ. ಸೊ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ ಎಲ್ಲ ಇದನ್ನು. ಮತ್ತು ಪಾರ್ಟ್ ಬಿಲಿ ಶಾರ್ಟ್ ಆನ್ಸರ್. ಸೊ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಅಂದರೆ 8 ಕ್ವಶನ್ ಕೊಡ್ತಾರೆ. 8 ಕ್ವಶನಲ್ಲಿ 5 ಕ್ವಶನ್ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಅದನ್ನು ಕೂಡ ಈಸಿಯಾಗಿ ಮಾಡ್ಬೋದು. ಇನ್ನು ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್. ಸೊ ಅಲ್ಲೂ ಕೂಡ ನಿಮಗೆ ಯಥಾ ಪ್ರಕಾರ 8 ಕ್ವಶನ್ ಕೊಟ್ಟಿರ್ತಾರೆ. 5 ಕ್ವಶನ್ ಬರೆಯೋದು 15 ಮಾರ್ಕ್ಸನ್ನ ಅಲ್ಲೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಡಿ, ಅಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಅಂತೇಳಿ 2 ಪಾರ್ಟ್ ಇದೆ ಅಲ್ಲೂ ಕೂಡ. ಸೊ ಅಲ್ಲಿ ಸೆಕ್ಷನ್ 1ನಲ್ಲಿ 5 ಮಾರ್ಕ್ಸಿಗೆ 5 ಕ್ವಶನ್ ಬರೀಬೇಕು, ಅಲ್ಲಿ 25 ಮಾರ್ಕ್ಸು. ಪಾರ್ಟ್ ಡಿ ಸೆಕ್ಷನ್ 2ನಲ್ಲಿ 3 ಕ್ವಶನ್ ಬರೀಬೇಕು, 5 ಕ್ವಶನ್ ಕೊಟ್ಟಿರ್ತಾರೆ, 3 ಕ್ವಶನ್ ಬರೀಬೇಕು, ಅಲ್ಲಿ 30 ಮಾರ್ಕ್ಸು. ಸೊ ಟೋಟಲಿ 100 ಮಾರ್ಕ್ಸ್ಗೆ ನಿಮ್ಮದು ನ್ಯೂ ಟೈಪಲ್ಲಿ ಕ್ವಶನ್ ಪೇಪರ್ ಈ ಸಲ ಬರ್ತಾ ಇದೆ. ಇದರಲ್ಲಿ ನಿಮಗೆ ಪಾಸ್ ಆಗೋದು ಹೇಗಪ್ಪ ಈಸಿಯಾಗಿ ಅಂದರೆ, ನೀವು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇದನ್ನು ನೀವು ಕಾನ್ಸಂಟ್ರೇಷನ್ ಮಾಡಿದರೆ ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಪಾರ್ಟ್ ಎಲ್ಲಿ ಮಲ್ಟಿಪಲ್ ಚಾಯ್ಸು ಮತ್ತು ಫಿಲ್ ದ ಬ್ಲಾಂಕ್ಸ್ ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದು ನೋಡ್ತಾ ಇದ್ದೀರಾ ವಿಡಿಯೋನ. ಸೊ ಇಲ್ಲಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ದು ನಾನು ಮಾಡಿದ್ದೀನಿ ವಿತ್ ಮಲ್ಟಿಪಲ್ ಚಾಯ್ಸು ಮತ್ತು ಕರೆಕ್ಟ್ ಆನ್ಸರು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನಾನು, ನೀವು ನೋಡ್ತಾ ಹೋಗ್ಬೋದು. ಮತ್ತು ಹಾಗೆ ಪಾರ್ಟ್ ಬಿಲು ಕೂಡ ಶಾರ್ಟ್ ಆನ್ಸರ್ 8 ಕ್ವಶನ್ಗೂ ಕೂಡ ಈಗ 2 ಮಾಡಲ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಎಲ್ಲ ಕ್ವಶನ್ಗೂ ಮಾಡಿದ್ದೀನಿ, ನೋಡ್ತಾ ಹೋಗಿ ಇಲ್ಲಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಓದಿದರೆ ಈಸಿಯಾಗಿ ಪಾಸ್ ಆಗೋಬೋದು. ಮತ್ತು ಹಾಗೆಯೇ ಪಾರ್ಟ್ ಸಿಲೂ ಕೂಡ ಆನ್ಸರ್ ಕೊಟ್ಟಿದ್ದೀನಿ, ಹೇಗೆ ಈಸಿಯಾಗಿ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗೆ ಸಿಂಪಲ್ ಆಗಿದೆ. ಅಂದರೆ ಜಸ್ಟ್ ಲೀಸ್ಟು ಟೈಪ್ಸು, ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರಲ್ಲಿ ಕ್ವಶನ್ ಪೇಪರು ಎನಿ ಲೀಸ್ಟ್ ಅಥವಾ ಕಾಂಪೊನೆಂಟ್ಸ್ ಬರೆಯೋದು ಈ ಥರ ಇದೆ. ನೀವು ಬುಕ್ಕನ್ನು ಒಂದ್ಸಲ ಈಸಿಯಾಗಿ ನೋಡಿದರೆ ಈಸಿಯಾಗಿ ಇದನ್ನು ತಲೆಗೆ ಇಟ್ಕೋಬೋದು. ಅದನ್ನು ನೀವು ಈಸಿಯಾಗಿ ಪಾಸ್ ಆಗ್ತಾ ಹೋಗ್ಬೋದು. ಹಾಗೆ ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಈ 3 ನೋಡಿದರೆ ನೀವು ಈಸಿಯಾಗಿ 45 ಮಾರ್ಕ್ಸನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದನ್ನು ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.